ಹಾಯ್ ಗೈಸ್, ಎಲ್ರಿಗೂ ಕೂಡ ನಮಸ್ಕಾರ. ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಒಂದಿಷ್ಟು ಭಾಳ ಜನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ನ ಮಾಡ್ತಾಯಿದ್ರು. ಏನಪ್ಪ ಅಂತಂದ್ರೆ, ನೋಡಿ ಬ್ರೋ, ನಂದು ಪೋಸ್ಟ್ ಲೆವೆಲ್ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆ ಮತ್ತು ಅಪ್ರೂವಲ್ಡ್ ಆ್ಯಸ್ ಎಲಿಜಿಬಲ್ ಕೂಡ ಎಸ್ ಅಂತ ಇದೆ. ಅಮೌಂಟ್ ಯಾವಾಗ ಬೀಳುತ್ತೆ, ನಂದು 1 ತಿಂಗಳಾಯಿತು 2 ತಿಂಗಳಾಯಿತು ಅಂತ ಭಾಳ ಜನ ಕಮೆಂಟ್ನ ಮಾಡ್ತಾಯಿದ್ದಾರೆ. ಮುಂದಿನ ಸ್ಟೆಪ್ ಏನು ಇರಬೇಕು ಅಂತ ಭಾಳ ಜನ ಕಮೆಂಟ್ನ ಮಾಡ್ತಾಯಿದ್ದಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ಒಂದು ಕ್ಲಾರಿಫಿಕೇಷನ್ನ ಕೊಡ್ತೀನಿ. ನೋಡಿ, ಇನ್ನೂ ಕೂಡ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಒಂದು ವಿಡಿಯೋಗೊಂದು ಲೈಕ್ ಕೊಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ನಿಮಗೆ ಪೋಸ್ಟ್ ಲೆವೆಲಲ್ಲಿ ಇಲ್ಲಿ ಮೊದಲು ಬಂದುಬಿಟ್ಟು ಪೋಸ್ಟ್ ಲೆವೆಲ್ ವೆರಿಫಿಕೇಷನ್ ಬೈ ಕಾಲೇಜ್ ಎಂಪ್ಲಾಯ್ಮೆಂಟ್ ಆಫೀಸರಿಂದ ಆಗಿರುತ್ತೆ. ಆದ ನಂತರ ಇಲ್ಲಿ ಮತ್ತು ಪೋಸ್ಟ್ ಲೆವೆಲಲ್ಲಿ ಬ್ಲಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿರುತ್ತೆ. ಎಸ್ ಅಂತ ಇದ್ದು ಕೂಡ ಅಪ್ರೂವಲ್ಡ್ ಆ್ಯಸ್ ಎಲಿಜಿಬಲ್ ಅಂತ ಇದ್ದರೂ ಕೂಡ ಅಮೌಂಟ್ ಯಾವಾಗ ಬರುತ್ತೆ ಅಂತ ಭಾಳ ಜನ ಕೇಳ್ತಾ ಇದ್ದಾರೆ. ನಿಮಗೆ ಇಲ್ಲಿ ಅಮೌಂಟು ಮೆನ್ಷನ್ ಆಗಿರುತ್ತೆ, ಓಕೆನಾ? ಇಲ್ಲಿ ಅಮೌಂಟು ಮೆನ್ಷನ್ ಆದರೂ ಕೂಡ ಇನ್ನೂ ಅಮೌಂಟ್ ಬರ್ತಾ ಇಲ್ಲ, ಯಾಕೆ ಅಂತ ಕೇಳ್ತಾರೆ. ಹಾಗಾಗಿ ಅವರಿಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನೀವು ಇಲ್ಲಿ ಕಾಣ್ತಾ ಇರ್ಬೋದು. ನೀವು ಇಲ್ಲಿ ಬಂದುಬಿಟ್ಟು ಇಲ್ಲಿ ಈ ಬಟನ್ನ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿದ ನಂತರ ಈ ಥರ ಬರುತ್ತೆ, ನೋಡಬೇಕು. ನಿಮಗೆ ಸಿಂಪಲಾಗಿ ಹೇಳ್ಬೇಕಂದ್ರೆ 2ನೇ ಪೇಜ್ಗೆ ಹೋಗುತ್ತೆ. 2ನೇ ಪೇಜ್ಗೆ ಹೋದ್ಮೇಲೆ ಇಲ್ಲಿ 3rd ಲೆವೆಲಲ್ಲಿ ಬ್ಲಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಇದೆಯಲ್ಲ, ಇಲ್ಲಿ ಪುಷ್ ಟು ಡೆಬಿಟಿ ಅಂತ ಇದೆಯಲ್ಲ, ಇದು ಎಸ್ ಅಂತ ಇರಬೇಕು. ಇದು ಎಸ್ ಅಂತ ಇದ್ದು ಇಲ್ಲಿ ಅಮೌಂಟ್ ಮೆನ್ಷನ್ ಆಗಿರಬೇಕು. ಆದರೆ ಇದು 3rd ಲೆವೆಲ್ ಆಗಿರುತ್ತೆ. ಇದನ್ನು ಕೂಡ ಕಂಪ್ಲೀಟ್ ಆದರೆ ನಿಮಗೆ ಅಮೌಂಟ್ ಬರಲಿಕ್ಕೆ ಭಾಳ ದಿವಸ ಹೋಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಭಾಳ ದಿವಸ ಹೋಗಲ್ಲ, ಜಲ್ದಿನೇ ಬರುತ್ತೆ. ಈ ಸ್ಟೆಪ್ನು ಕೂಡ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ. ಎಲ್ಲರೂ ಆಗ್ತಾ ಇದ್ದಾವೆ. ಈ ಸ್ಟೆಪ್ಪನ್ನು ಕೂಡ ಆಗ್ತಾ ಇದ್ದೀವಿ. ಇಲ್ಲಿ ಪೋಸ್ಟ್ ಟು ಡೆಬಿಟಿ ಅಂತ ಇದೆಯಲ್ಲ, ಇಲ್ಲಿ ಎಸ್ ಅಂತ ಇರ್ಬೋದು, ಆಗ್ತಾಯಿದೆ. ಎಲ್ರಿಗೂ ಕೂಡ ಚೆಕ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಅಪ್ಲಿಕೇಶನ್ ಯಾರು ವೆರಿಫಿಕೇಷನ್ ಆಗಿಲ್ಲ, ನೀವೇನಾದರೂ ಮಿಸ್ಟೇಕ್ ಮಾಡಿದರೆ, ಅಪ್ಲಿಕೇಶನ್ ಹಾಕಾಗ ಮಿಸ್ಟೇಕ್ ಮಾಡಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಾನು ಅದಕ್ಕೇನು ಸೊಲ್ಯೂಷನ್, ಯಾವ ಥರ ಆ ಮಿಸ್ಟೇಕ್ನ ಅದು ಸಾಲ್ವ್ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ. ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮತ್ತೊಮ್ಮೆ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಕೊಡಿ. ಎಲ್ರಿಗೂ ಧನ್ಯವಾದಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.